ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್. ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ 199 ರುಗಳಿಗೆ ಮಾತ್ರ. ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನ ಒಂದೇ ಜಾಗದಲ್ಲಿ ಖರೀದಿಸಬಹುದು. ಹಾಗಿದ್ರೆ ಮತ್ಯಾಗ್ತಡ, ಹಿಂದೆ ಭೇಟಿ ನೀಡಿ. ಸ್ಥಳ ಪೊಲೀಸ್ ಭವನ, ಡಿಆರ್ ಆವರಣ, ಮೆಗನ್ ಆಸ್ಪತ್ರೆ ಎದುರು, ಬಸ್ ನಿಲ್ದಾಣ, ಸಾಗರ ರಸ್ತೆ, ಶಿವಮೊಗ್ಗ. ಒಮ್ಮೆ ಭೇಟಿ ಕೊಡಿ, ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಇದೇ ಆಗಸ್ಟ್ 3, 2025 ಸೆಪ್ಟೆಂಬರ್ 1, 2025 ಮಾತ್ರ. ಕೇಂದ್ರ ಸರ್ಕಾರವು ಯುವಕರಲ್ಲಿ ಕ್ರೀಡೆ, ಸಾಂಸ್ಕೃತಿಕ ಮತ್ತು ನಾಯಕತ್ವವನ್ನು ಉತ್ತೇಜಿಸುವ ಹಾಗೂ ದೇಶದಾದ್ಯಂತ ಜನಸಾಮಾನ್ಯರಲ್ಲಿನ ಪ್ರತಿಭೆಗಳನ್ನು ಗುರುತಿಸುವ ಸಲುವಾಗಿ ದೇಶದ ಪ್ರತಿಯೊಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಸಂಸತ್ ಖೇಲ್ ಮಹೋತ್ಸವ್ 2025 ಆಚರಿಸುತ್ತದೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು. ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ರೀಡೆ ಮತ್ತು ಫಿಟ್ನೆಸ್ ಮೂಲಕ ಸಮುದಾಯವನ್ನು ಒಗ್ಗೂಡಿಸುವ ಮತ್ತು ಫಿಟ್ ಇಂಡಿಯಾದ ಸಂದೇಶವನ್ನು ಪ್ರತಿ ಮನೆಗೂ ಹರಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು 3 ಹಂತಗಳಲ್ಲಿ ಮಾಡಲಾಗುತ್ತಿದೆ. ಆಗಸ್ಟ್ 29ರಂದು ನೆಹರು ಕ್ರೀಡಾಂಗಣದಲ್ಲಿ ಈ ಪೋರ್ಟಲ್ ಅನ್ನು ಅಧಿಕೃತವಾಗಿ ಲಾಂಚ್ ಮಾಡಲಾಗುವುದು ಎಂದರು. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 2014ರ ನಂತರ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಾಧನೆ ಆಗುತ್ತಿದೆ. ಜನರ ಕಲ್ಯಾಣಕ್ಕಾಗಿ ಹಾಗೂ ದೇಶದ ಅಭಿವೃದ್ಧಿಗಾಗಿ ಅನೇಕ ಸವಾಲುಗಳ ಮಧ್ಯೆಯೂ ಆರ್ಥಿಕವಾಗಿ ಭಾರತಕ್ಕೆ ಅನೇಕ ಆಪಾದನೆಗಳು ಬಂದರೂ ಕೂಡ ಆರ್ಥಿಕ ಪರಿಸ್ಥಿತಿ ಹದಗೆಡದ ರೀತಿಯಲ್ಲಿ ದೇಶವನ್ನು ಯಶಸ್ವಿಯತ್ತ ತೆಗೆದುಕೊಂಡು ಹೋಗಲಾಗುತ್ತಿದೆ ಎಂದು ಬಿವೈ ರಾಘವೇಂದ್ರ ತಿಳಿಸಿದರು. ಆಗಸ್ಟ್ 29, 2019ರಂದು ಫಿಟ್ ಇಂಡಿಯಾ ಚಳವಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕೃತವಾಗಿ ಚಾಲನೆ ನೀಡಿದ್ದರು. ಈ ದಿನವು ಹಾಕಿ ಕ್ರೀಡಾ ದಿಗ್ಗಜರಾದ ಧ್ಯಾನ್ ಚಂದ್ ಅವರ ಜನ್ಮದಿನವೂ ಆಗಿದೆ. ಈ ಚಳವಳಿಯ ಆಶಯವೆಂದರೆ ಭಾರತದ ಪ್ರತಿಯೊಬ್ಬ ನಾಗರಿಕನು ದೈನಂದಿನ ಜೀವನದಲ್ಲಿ ಉತ್ತಮ ಆರೋಗ್ಯವನ್ನು ಹೊಂದಬೇಕು ಎನ್ನುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಮಾಹಿತಿ ನೀಡಿದರು. ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ 2014ರ ನಂತರ ದೇಶ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಾಧನೆಯನ್ನು ಮಾಡ್ತಾ ಇದೆ. ಜನರ ಒಂದು ಕಲ್ಯಾಣಕ್ಕೋಸ್ಕರ ದೇಶದ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ರಿಲೇಟೆಡ್ ಇರ್ಬೋದು, ಕೋವಿಡ್ ಈ ಥರ ಅನೇಕ ಸವಾಲುಗಳ ಮಧ್ಯೆನೂ ಕೂಡ ಆರ್ಥಿಕವಾಗಿ ಭಾರತಕ್ಕೆ ಅನೇಕ ಆಘಾತಗಳು ಬಂದರೂ ಕೂಡ ಅದರ ಮಧ್ಯೆನೂ ಕೂಡ ದೇಶದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡದ ರೀತಿಯಲ್ಲಿ ಎಚ್ಚರಿಕೆಯಿಂದ ತೆಗೆದುಕೊಳ್ಳುವಂಥ ಪ್ರಯತ್ನ ಇರ್ಬೋದು. ಈ ರೀತಿ ಎಲ್ಲ ರಂಗದಲ್ಲೂ ಕೂಡ ಭಾರತವನ್ನು ಯಶಸ್ಸಿನ ದಿಕ್ಕಲ್ಲಿ ತೆಗೆದುಕೊಂಡು ಹೋಗ್ತಿರುವಂಥ ಈ ಸಂದರ್ಭದಲ್ಲಿ ಒಂದು ವಿಶೇಷವಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕ್ರೀಡಾ ಕ್ಷೇತ್ರಕ್ಕೂ ಕೂಡ ಸಾಕಷ್ಟು ಗಮನವನ್ನು ಕೊಟ್ಟು ಆಟಗಾರರಿಗೆ ಉತ್ತೇಜನವನ್ನು ಕೊಡಲಿಕ್ಕೆ ಅದಕ್ಕೆ ಬೇಕಾದಂಥ ಸೌಕರ್ಯಗಳ ಒಂದು ಅಭಿವೃದ್ಧಿ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಯಶಸ್ಸಿಗೋಸ್ಕರ ಅನೇಕ ಬೆಂಬಲವನ್ನು, ಸಾಧನೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ವಿಶೇಷವಾಗಿ ಖೇಲೋ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಶಾಲಾ ಮಟ್ಟದಿಂದ ಹಿಡಿದು ಕ್ರೀಡಾಪಟುಗಳಿಗೆ ಪ್ರತಿಭೆಯನ್ನು ಗುರುತಿಸೋಸ್ಕರ ಒಂದು ಆರ್ಥಿಕ ಸಹಾಯ ಇರ್ಬೋದು, ವಿಶ್ವವಿದ್ಯಾಲಯ ಮಟ್ಟದಲ್ಲಿರ್ಬೋದು,
ಕ್ರೀಡಾ ಕೇಂದ್ರಗಳ ನಿರ್ಮಾಣ ಇರ್ಬೋದು, ವಿಶೇಷವಾಗಿ ಟಾಪ್ಸ್ ಅಂಥೇಳಿ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್, ಇದರ ಅಡಿಯಲ್ಲಿ ಕ್ರೀಡಾಪಟುಗಳನ್ನು ಗುರುತಿಸುವಂಥ ಕಾರ್ಯಕ್ರಮ ಇರ್ಬೋದು. ಮತ್ತು 2014 ಕೂಡ ಕೇಂದ್ರದ ಕ್ರೀಡಾ ಕ್ಷೇತ್ರ ಬಜೆಟ್ ತುಂಬ ಕಮ್ಮಿ ಇತ್ತು. ಇವತ್ತು ಹೆಚ್ಚಿನ ಬಜೆಟನ್ನು ಕೊಡುವಂಥ ಕೆಲಸವನ್ನು ಮಾಡಿ ಕ್ರೀಡಾಪಟುಗಳಿಗೆ ಎಲ್ಲ ಶಕ್ತಿ ತುಂಬ್ತಾ ಇದ್ದಾರೆ. 2014ರಿಂದ 2024 ಮಧ್ಯದಲ್ಲಿ ನಡೆದಂಥ ಒಲಿಂಪಿಕ್ ಇರ್ಬೋದು, ರಿಯೋ ಒಲಿಂಪಿಕ್ಸ್ ಇರ್ಬೋದು, ಕಾಮನ್ವೆಲ್ತ್ ಇರ್ಬೋದು, ಏಷ್ಯನ್ ಗೇಮ್ಸ್ ಇರ್ಬೋದು, ಭಾರತ ಆಟಗಾರರು ಒಂದು ಅತ್ಯುತ್ತಮವಾದಂಥ ಒಂದು ಸಾಧನೆಗಳನ್ನು, ಪದಕಗಳನ್ನು ಪಡೆದುಕೊಂಡಿದ್ದು ಕೂಡ ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ದೇಶಕ್ಕೆ ತೋರಿಸುವಂಥ ಕೆಲಸ ತಾವು ಮಾಡಿದಿರಿ. ಈ ಬಾರಿ ಸನ್ಮಾನಿತ ಪ್ರಧಾನಮಂತ್ರಿಗಳು ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಸಂಸದ್ ಖೇಲ್ ಮಹೋತ್ಸವ್ 2025, ಸಂಸದ್ ಖೇಲ್ ಮಹೋತ್ಸವ್ 2025 ಇದರ ಮೂಲ ಉದ್ದೇಶ ಆಗಲೇ ಹೇಳಿದಾಗೆ ಯುವಕರಲ್ಲಿ ಕ್ರೀಡೆಗೆ ಸಾಂಸ್ಕೃತಿಕ ಮತ್ತು ನಾಯಕತ್ವವನ್ನು ಉತ್ತೇಜಿಸೋಸ್ಕರ ಫಿಟ್ನೆಸ್ ಮುಖಾಂತರ, ಕ್ರೀಡೆ ಮತ್ತು ಫಿಟ್ನೆಸ್ ಮುಖಾಂತರ ಸಮುದಾಯವನ್ನು ಒಟ್ಟುಗೊಳಿಸೋಕ್ಕೋಸ್ಕರ ಫಿಟ್ ಇಂಡಿಯಾ ಸಂದೇಶವನ್ನು ಪ್ರತಿ ಮನೆಗೂ ಕೂಡ ಹರಡಬೇಕು. ದೇಶಾದ್ಯಂತ ಜನಸಾಮಾನ್ಯರಲ್ಲಿ ಇರುವಂಥ ಪ್ರತಿಭೆಗಳನ್ನು ಗುರುತಿಸಲಿಕ್ಕೋಸ್ಕರ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದ್ ಖೇಲ್ ಮಹೋತ್ಸವ್ 2025 ಆಚರಣೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಕೇಂದ್ರದ ಕ್ರೀಡೆ ಮತ್ತು ಯುವ ಸಬಲೀಕರಣ ಗೌರವಿತ ಕೇಂದ್ರದ ಮಂತ್ರಿಗಳಾದಂಥ ಮನ್ಸುಖ್ ಮಾಂಡವೀಯ ಅವರ ಒಂದು ಕರೆ, ಪ್ರಧಾನಮಂತ್ರಿಗಳ ಒಂದು ಕರೆ, ಈ ಒಂದು ಕಾರ್ಯಕ್ರಮವನ್ನು 21/9 ನೆಕ್ಸ್ಟ್ ಮಂತ್ ಸೆಪ್ಟೆಂಬರಲ್ಲಿ 21/9/2025ರಿಂದ 25/12/2025 ಅಂದರೆ ಆ ಒಂದು ತಿಂಗಳಲ್ಲಿ 3 ಹಂತದಲ್ಲಿ ಆಟವನ್ನು ಆಡಿಸುವಂಥ ಪ್ರಯತ್ನ ನಡೆಯುತ್ತೆ. ಒಂದು ಗ್ರಾಮ ಪಂಚಾಯಿತಿಯ ಒಂದು ಹಂತದಲ್ಲಿ, ಎರಡನೇದು ತಾಲೂಕು ಮಟ್ಟದಲ್ಲಿ, ಮೂರನೇದು ಜಿಲ್ಲಾ ಮಟ್ಟದಲ್ಲಿ. ಇದರ ಹಿಂದೆ ನಿಮಗೆಲ್ಲರೂ ಕೂಡ ಗೊತ್ತಿದೆ, ನಾಳೆ 2030ಕ್ಕೆ ಕಾಮನ್ವೆಲ್ತ್ ಸ್ಪೋರ್ಟ್ಸ್ ಗುಜರಾತಲ್ಲಿ ಈಗ ಆಲ್ರೆಡಿ ಸುಮಾರು 78 ರಾಷ್ಟ್ರಗಳ ಮಧ್ಯೆ ನಡೆಯುವಂಥ ಒಂದು ಕ್ರೀಡಾ ಸ್ಪರ್ಧೆ ಅದು. ಅದೇ ರೀತಿ 2036ಕ್ಕೆ ಒಲಿಂಪಿಕ್ಸ್ಗೂ ಕೂಡ ಈಗಾಗಲೇ ಭಾರತ ರಿಕ್ವೆಸ್ಟನ್ನು ಇಟ್ಟಿದೆ. ಹಾಗಾಗಿ ಈ ಪೂರಕವಾಗಿ ಇದಕ್ಕೆ ಬೇಕಾದಂಥ ಒಂದು ಯುವ ಶಕ್ತಿ ಕ್ರೀಡಾಪಟುಗಳನ್ನು
ಹುಡ್ಕುವಂಥ ಒಂದು ಪ್ರಯತ್ನ. ಆ ಪ್ರತಿಭೆ ಯಾವ ಹಳ್ಳಿಲಿರುತ್ತೋ ಎಲ್ಲಿರುತ್ತೋ ಯಾರಿಗೂ ಗೊತ್ತಾಗಲ್ಲ. ಮತ್ತು ಆ ಸಾಧಕರನ್ನು ಸದಾ ಗೌರವಿಸಲಿಕ್ಕೆ, ಅಂಥವ್ರನ್ನ ಗುರುತಿಸಿ ಕ್ರೀಡಾ ವಿದ್ಯಾರ್ಥಿ ವೇತನವನ್ನು ನೀಡಬಹುದಾ, ಹಣಕಾಸು ಪ್ರಶಸ್ತಿಗಳಿರ್ಬೋದು. ಅದೇ ರೀತಿ ಸಾಧಕರನ್ನು ಇನ್ನು ಹೆಚ್ಚು ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟರೆ, ತರಬೇತಿಯನ್ನು ಕೊಟ್ಟರೆ ದೇಶಕ್ಕೆ ಆಸ್ತಿವಂತ ಯುವಕರನ್ನು, ಕ್ರೀಡಾಪಟುಗಳನ್ನು ಮಾಡಲಿಕ್ಕೋಸ್ಕರ ಅವ್ರನ್ನ ಅಡಾಪ್ಟನ್ನು ಮಾಡಿಕೊಂಡು ತರಬೇತಿಯನ್ನು ಕೊಡಲಿಕ್ಕೋಸ್ಕರ